ಮದುವೆ ವಯಸ್ಸು ಮೀರಿದರೂ ಇನ್ನು ಮದುವೆ ಆಗದೆ ಇರುವ ಎಷ್ಟೋ ಸಿನಿಮಾ ನಟ ನಟಿಯರು ಸ್ಟಾರ್ ಸೆಲೆಬ್ರಿಟಿಗಳು ನಮ್ಮ ನಡುವೆ ಇದ್ದಾರೆ. ಇನ್ನು ಮದುವೆನೇ ಆಗಲ್ಲ ಎನ್ನುವರು ಕೆಲವರು ಇದ್ದರೆ, ಇನ್ನು ಕೆಲವರು ಮದುವೆ ಆಗದೇನೆ ತಾಯಿಯಾದವರು ಇದ್ದಾರೆ. ಇನ್ನು ಕೆಲವರು ತಮ್ಮ ಸಿನಿಮಾ ಕೆರಿಯರ್ ಎಲ್ಲಿ ಹಾಳಾಗುತ್ತೋ ಅಥವಾ ನಮ್ಮ ಬ್ಯೂಟಿ ಎಲ್ಲಿ ಕಮ್ಮಿ ಆಗುತ್ತೋ ಎನ್ನುವ ಕಾರಣಕ್ಕೆ ಅಥವಾ ಮತ್ತೆ ಇನ್ನು ಯಾವ ಕಾರಣಕ್ಕೂ ಆಗದೆ ಇರುವರು ಇದ್ದಾರೆ. ಮದುವೆ ಆಗದೆ ಇರುವ ಪ್ರತಿ ಹೆಣ್ಣಿನ ಮನಸ್ಸಿನಲ್ಲೂ ಸಹ ಅದಕ್ಕೆ ಒಂದು ಗಟ್ಟಿಯಾದ ಕಾರಣವಂತೂ ಇದ್ದೇ ಇರುತ್ತೆ. ಜನ ಅದನ್ನು ಒಪ್ಕೋಬಹುದು, ಒಪ್ಪಿಕೊಳ್ಳದೇನೆ ಇರಬಹುದು. ಅವರಿಷ್ಟ ಅವರವರ ಜೀವನ ಅಂತ ಅಂದುಕೊಂಡು ಸುಮ್ಮನೆ ಆಗಲೂಬಹುದು. ಹಾಗೆ ಮದುವೆ ಆಗದೆ ಉಳಿದಿರುವ ಮಹಿಳಾ ಸ್ಟಾರ್ ಕನ್ಯಾಮಣಿಗಳನ್ನು ಈ ಸರಣಿಯಲ್ಲಿ ನೋಡೋಣ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಅಲ್ಲಿ ತಮ್ಮ ಆಕ್ಟಿಂಗ್ ಹಾಗೂ ಡ್ಯಾನ್ಸ್ ದಿಂದನೇ ಮನೆ ಮಾತಾಗಿರುವ ಸೌತ್ ಇಂಡಿಯನ್ ಫೇಮಸ್ ಆಕ್ಟ್ರೆಸ್ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಅವರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ನಮ್ಮ ಬೆಂಗಳೂರಿನ ಕನ್ನಡತಿ ಆದ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಅವರು ಚಿಕ್ಕ ಹುಡುಗಿ ಆದಾಗಿನಿಂದಲೂ ಭರತನಾಟ್ಯ ಕಲಾವಿದೆ. ಅದರಲ್ಲೇ ಮುಂದುವರಿಯಬೇಕು ಎಂದುಕೊಂಡಿದ್ದ ಅವರು ಹಲವು ಶಾಸ್ತ್ರೀಯ ನೃತ್ಯಗಳನ್ನು ಅಭ್ಯಾಸ ಮಾಡಿ ಸ್ಟೇಜ್ ಶೋ ಕೊಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಫಿಲಂ ಇಂಡಸ್ಟ್ರಿ ಅವರನ್ನು ಕೈ ಬೀಸಿ ಕರೆಯುತ್ತೆ. ಮೊದಲ ಫಿಲಮ್ ಅಲ್ಲೇ ಮಲಯಾಳಂನ ಲೆಜೆಂಡ್ ಆಕ್ಟರ್ ಮಮ್ಮೂಟಿ ಅವರೊಂದಿಗೆ ಆಕ್ಟಿಂಗ್ ಮಾಡಿ ಆ ಆಕ್ಟಿಂಗ್ ಆಗಿ ಕೇರಳ ಸ್ಟೇಟ್ ಅವಾರ್ಡ್ ಕೂಡ ಪಡ್ಕೊಂತಾರೆ. ತುಂಬಾ ಸಹಜವಾಗಿ ನ್ಯಾಚುರಲ್ ಆಗಿ ಅಭಿನಯಿಸುವ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಅವರು ವಿದಾಯ ಎನ್ನುವ ನಮ್ಮ ಕನ್ನಡದ ಮೂವಿಯೂ ಕೂಡ ಅವಾರ್ಡ್ ಪಡ್ಕೊಂತಾರೆ. ಕನ್ನಡ, ತೆಲುಗು, ತಮಿಳು ಅಂತ ಬಿಜಿ ಆಗಿದ್ದ ಅವರು ಸಾಲು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡುತ್ತಿದ್ದಾಗಲೂ ಸಹ ಭರತನಾಟ್ಯ ಮಾಡುತ್ತಾ ಸ್ಟೇಜ್ ಶೋ ಸಹ ಕೊಡ್ತಾ ಇದ್ರು. ತಮಿಳು ಧಾರಾವಾಹಿಗಳಲ್ಲಿ ಕೂಡ ಇವಾಗಲೂ ಅವರು ಫುಲ್ ಬಿಜಿ ಆಗಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಆಕ್ಟಿಂಗ್ ಮಾಡಿರುವ ವಿಷ್ಣು ಸೇನಾ, ನಮ್ಮ ಯಜಮಾನ್ರು ಮತ್ತು ಆಪ್ತ ರಕ್ಷಕ ಅಂತ ಮೂವಿಗಳಲ್ಲೂ ಸಹ ತಮ್ಮ ನೈಜ ಅಭಿನಯದಿಂದ ಜನರ ಮನ ಗೆಲ್ತಾರೆ. ಇಂಥ ಖ್ಯಾತ ಕಲಾವಿದೆ ಆಗಿರುವ ಲಕ್ಷ್ಮಿ ಗೋಪಾಲ್ ಸ್ವಾಮಿಯವರ ಈಗಿನ ವಯಸ್ಸು ಸರಾಸರಿ 56. ಆದರೂ ಸಹ ಮದುವೆಯ ಮಕ್ಕಳು ಅನ್ನೋದೆಲ್ಲ ಇನ್ನೂ ಏನೂ ಇಲ್ಲ. ಈಗಲೂ ಸಿಂಗಲ್ ಆಗಿ ಅವರೊಬ್ಬರ ಒಂಟಿತನದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಅವರ ಪ್ರಕಾರ ಅವರಿಗೆ ಇಲ್ಲಿ ತನಕ ಮದುವೆ ಆಗಬೇಕು ಅಂತಾನೆ ಅನಿಸಿಲ್ಲ. ಆದರೆ ಕೆಲವೊಂದು ಸಲ ನನಗೋಸ್ಕರ ಅಂತಾನೆ ಒಂದು ಜೀವ ಬೇಕು, ಅದು ನನಗಾಗಿ ಮಿಡಿತಾ ಇರಬೇಕು ಅಂತ ಅನಿಸಿದ್ದು ಇದೆ. ನನ್ನ ಜೊತೆಗೆ ನನ್ನ ಬಾಳ ಸಂಗಾತಿಯಾಗಿ ಒಬ್ರು ಇರಬೇಕು ಅನಿಸಿದಾಗ್ಲೆಲ್ಲ ಅಂತ ಯೋಚನೆ ಭಾವನೆಗಳನ್ನು ಅವಾಯ್ಡ್ ಮಾಡ್ತಾ ಬಂದಿರುವ ಅವರಿಗೆ ಮೊದಲು ಹಿತ ಎನಿಸುತ್ತಿದ್ದ ಏಕಾಂತ ಈಗೀಗ ಒಂಟಿಯಾಗಿ ಕಾಡುವ ಒಂಟಿತನದ ಭೀತಿ ಎದುರಿಗೆ ಇದೆ. ಇವರಿಗೆ ಮದುವೆ ಆಗಿ ಮಕ್ಕಳನ್ನು ಹೆತ್ತು ಹೊತ್ತು ಸಾಕುವ ಪ್ರೊಸೀಜರ್ ಇದೆ ಅಲ್ವಾ, ಅದರ ಬಗ್ಗೆ ಅವ್ರಿಗೆ ಒಂದಿಷ್ಟು ಆತಂಕಗಳು ಮನಸ್ಸಲ್ಲಿ ಕಾಡ್ತಾ ಇದ್ದಾವೆ. ತಾಯ್ತನ ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನನ್ನಿಂದ ನಿಭಾಯಿಸಕ್ಕಾಗಲ್ಲ ಅನ್ನುವುದೇ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಅವರ ಕೊರಗಾಗಿದೆ. ಆ ಸಂದೇಹದಿಂದ ಇಲ್ಲಿವರೆಗೂ ಅವರು ಮದುವೆ ಆಗೋ ಗೋಜಿಗೆ ಹೋಗಿಲ್ಲ. ಅವರು ಯಾರೇ ಆದರೂ ಸರಿ, ಅವರ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವ ಪ್ರಯತ್ನ ಇದೆ ಅಲ್ವಾ, ಅದು ಖಂಡಿತ ಒಪ್ಪುವಂಥದ್ದಲ್ಲ. ಅವರ ಜವಾಬ್ದಾರಿ ಏನೇ ಇದ್ರೂ ಅದನ್ನು ಅವರು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ಯಾವುದೋ ಹೆದರಿಕೆಯಿಂದನೋ ಭಯದಿಂದನೋ ಅದನ್ನು ಮಾಡದೇ ಇರಬಾರ್ದು. ಅವರು ಕೊಡುವ ಕಾರಣಗಳು ಕೆಲವೊಂದು ರೀತಿಯಿಂದ ನೋಡಿದರೆ ಸರಿ ಅನಿಸಿದರೂ ಸಹ ಇನ್ನು ಕೆಲವೊಂದು ರೀತಿಯಿಂದ ಸರಿ ಅನಿಸೋದಿಲ್ಲ. ಆದರೆ ಮುಂದೆ ಏನು ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.